ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸಾಕಪ್ಪ ಯೂಟ್ಯೂಬ್ ಸಹವಾಸ, ಇನ್ನು ಮುಂದೆ ವೀಡಿಯೋಸ್ ಮಾಡೋದೇ ಬೇಡ ಅನ್ನೋಷ್ಟು ಬೇಜಾರಾಗಿದೆ ಫ್ರೆಂಡ್ಸ್. ಯಾಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ. ಈ ವಿಡಿಯೋ ನ್ಯೂ ಯೂಟ್ಯೂಬರ್ಸ್ಗಳಿಗೆ ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗದೆ ಒದ್ದಾಡ್ತಾ ಇರುವಂತಹ ಎಷ್ಟೋ ಯೂಟ್ಯೂಬರ್ಸ್ಗಳಿಗೆ ಇದು ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಲೈಫ್ ಟೈಮ್ ವಾಚ್ ಅವರ್. ಅಂದರೆ ನಾವು ಚಾನಲ್ ಶುರು ಮಾಡಿದಾಗಿಂದ ಇಲ್ಲಿವರೆಗೆ ಎಷ್ಟು ವಾಚ್ ಅವರ್ ಆಗಿದೆ ಅಂತ ಇದು ತೋರಿಸ್ತಾ ಇದೆ. 6000 ಅವರ್ಸ್ ಮತ್ತು 197 ಸೆಕೆಂಡ್ಸ್ ಆಗಿದೆ. ನಾವು ಚಾನಲ್ ಶುರು ಮಾಡಿ 2 ಇಯರ್ಸ್ ಆಗಿದೆ. ಅಷ್ಟರಲ್ಲಿ ನಮಗೆ ಇಷ್ಟು ವಾಚ್ ಅವರ್ಸ್ ಸಿಕ್ಕಿದೆ, ಅಂದರೆ 6000 ಚಿಲ್ಲರೆ ವಾಚ್ ಅವರ್ಸ್ ಸಿಕ್ಕಿದೆ. ಯೂಟ್ಯೂಬ್ ಮಾನಿಟೈಸೇಷನ್ ಕ್ರೈಟೀರಿಯಾ ಏನಿರುತ್ತಪ್ಪ ಅಂದರೆ 365 ಡೇಸ್ ಒಳಗಡೆ 1K ಸಬ್ಸ್ಕ್ರೈಬರ್ಸ್, 4K ವಾಚ್ ಅವರ್ಸ್ ಇದು ಕಂಪ್ಲೀಟ್ ಆಗಿದ್ದರೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಇಲ್ಲಾಂದರೆ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ನಾವು ಚಾನಲ್ ಶುರು ಮಾಡಿದ 1 ವರ್ಷದ ಒಳಗಡೆ ನಾವು 1K ಸಬ್ಸ್ಕ್ರೈಬರ್ ಮತ್ತು 4K ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. 1 ಇಯರ್ ಒಳಗಡೆ ಆಗಲಿಲ್ಲ ಅಂದರೆ ಅದು ನೆಕ್ಸ್ಟ್ ಮಂತ್ಗೆ ಜಂಪ್ ಆಗುತ್ತೆ. ಅಲ್ಲಿಂದ 365 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವು 1 ಇಯರ್ ಒಳಗಡೆ ಅಂದರೆ 365 ಡೇಸ್ ಒಳಗಡೆ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿರುವಂತಹ ವಾಚ್ ಅವರ್ಸ್ ಕೌಂಟ್ಲೆಸ್ ಆಗಿಬಿಡುತ್ತೆ. ಈಗ ನಮಗೂ ಕೂಡ ಅದೇ ರೀತಿ ಆಗಿರೋದು. 6000 ವಾಚ್ ಅವರ್ಸ್ ಆಗಿದ್ರೂ ಸಹ ಕೌಂಟ್ಲೆಸ್ ಆಗಿದೆ. 2024ರಲ್ಲಿ ನಮ್ಮ ವಾಚ್ ಅವರ್ ಬಂದು 2754 ಗಂಟೆ ವಾಚ್ ಅವರ್ಸ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಜನವರಿ 1ರಿಂದ ನವೆಂಬರ್ 12ರವರೆಗೆ 2024ರಲ್ಲಿ ನಾವು ಮಾಡಿರುವಂತಹ ವಾಚ್ ಅವರ್ಸ್. ಈ ವಾಚ್ ಅವರ್ ಸಹ ನಮ್ಮ ಕ್ರೈಟೀರಿಯಾದಲ್ಲಿ ಆ್ಯಡ್ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಲಾಸ್ಟ್ 365 ಡೇಸ್ ಅಂತ. ನೋಡಿ ಇಲ್ಲಿ ಲಾಸ್ಟ್ ಇಯರ್ ನವೆಂಬರ್ 14ಇಂದ ಈ ನವೆಂಬರ್ 12ವರೆಗೆ ಇಷ್ಟು ವಾಚ್ ಅವರ್ಸ್ ಆಗಿದೆ. 3000 ಚಿಲ್ಲರೆ ವಾಚ್ ಅವರ್ಸ್ ಆಗಿದೆ. ಯೂಟ್ಯೂಬಲ್ಲಿ 3000 ಆದರೆ 3000 ವಾಚ್ ಅವರ್ ಕಂಪ್ಲೀಟ್ ಆದರೂ ಸಹ ಆಫ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಬಹುದು. ಆದರೆ ನಮಗೆ ಇದು ಸಹ ಸಿಗ್ತಾ ಇಲ್ಲ. ಟೆಕ್ ಚಾನಲ್ ಅವ್ರಿಗೆ ನಾವು ಈ ರೀತಿ ವಾಚ್ ಅವರ್ ಸಮಸ್ಯೆ ಆಗಿದೆ ಅಂತ ಮೆಸೇಜ್ ಮಾಡಿ ತಿಳ್ಕೊಳ್ಳೋಣ ಅಂತಂದರೆ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಅವರು ರಿಪ್ಲೈನೇ ಮಾಡೋದಿಲ್ಲ. ಮಾಡಿದ್ರೂ ಸಹ ಒಂದು ಹಾರ್ಟ್ ಸಿಂಬಲ್ ಕೊಟ್ಬಿಟ್ಟು ಹೊರಟೋಗ್ತಾರೆ. ಸರಿಯಾದ ರೀತಿ ಇನ್ಫಾರ್ಮೇಷನ್ನೇ ಕೊಡೋದಿಲ್ಲ. ನಾವು ಎಲಿಜಿಬಿಲಿಟಿ ಈ ರೀತಿ ಕ್ರೈಟೀರಿಯಾ ಬಾರ್ ಇಲ್ಲಿ ಹೋಗಿ ನೋಡಿದ್ರೆ 1 ವಾರ ಹಿಂದೆ ಇದೆ. ಅಂದರೆ ಇವಾಗ ಡೇಟು ಇವತ್ತು ನವೆಂಬರ್ 14 ಚಿಲ್ಡ್ರನ್ಸ್ ಡೇ. ಈ ದಿನದಿಂದ ಇದು ನವೆಂಬರ್ 8ನೇ ತಾರೀಕು, ಅಂದರೆ 1 ವಾರ ಹಿಂದಿನ ಒಂದು ವಾಚ್ ಅವರ್ಸ್ನ ಇಲ್ಲಿ ತೋರಿಸ್ತಾ ಇದೆ. ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ಲಾಸ್ಟ್ ಮಂತ್ ಅಕ್ಟೋಬರಿಂದ ಸಹ 1940, 1938, 1932, 1928 ಇಷ್ಟರಲ್ಲೇ ವಾಚ್ ಅವರ್ಸ್ ಓಡಾಡ್ತಾ ಇದೆ. ನೋಡಿ, ನೀವೇ ನೋಡ್ತಿದ್ದೀರಲ್ವಾ, ನವೆಂಬರ್ 8ರಲ್ಲಿ 1940 ವಾಚ್ ಅವರು ನವೆಂಬರ್ 9ಕ್ಕೆ 1938 ಆಗಿದೆ. ನಾನು ಬೇಗ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ವಾಚ್ ಅವರ್ ಸಹ ಬರ್ತಾ ಇದೆ, ಆದರೆ ಇದರಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ, ಡಿಕ್ರೀಸೇ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯೂಟ್ಯೂಬ್ ಅವರು ಯಾಕೆ ಈ ರೀತಿ 1 ವಾರ ಲೇಟಾಗಿ ವಾಚ್ ಅವರ್ಸ್ನ ತೋರಿಸ್ತಾರೆ ಅಂತ ಅವರೇ ಹೇಳಿದ್ದಾರೆ ಕೇಳಿ. ವೈ ಕುಡ್ ದಿಸ್ ಟೇಕ್ ಎ ವೀಕ್ ಟು ಅಪ್ಡೇಟ್. ಯಾಕೆ 1 ವಾರ ತಗೊಳ್ತಾ ಇದೆ ಅಂದರೆ ವೈ ಕುಡ್ ದಿಸ್ ಟೇಕ್ ಎ ವೀಕ್ ಟು ಅಪ್ಡೇಟ್. We carefully validate each channel's engagement metrics before they are displayed here. This process may take several days to complete and may vary from what you see elsewhere such as YouTube Analytics. ಅಂದರೆ ಯೂಟ್ಯೂಬ್ ಅವರು ಹೇಳಿದ್ದಾರೆ ಇಲ್ಲಿ, ನಾವು ಕೇರ್ಫುಲ್ಲಾಗಿ ನಾವು ಹಾಕಿರುವಂತಹ ವೀಡಿಯೋಸ್ನ ಕೇರ್ಫುಲ್ಲಾಗಿ ಅವರು ಪರಿಶೀಲಿಸಿ ನಂತರ ಇಲ್ಲಿ ಅದರ ಒಂದು ವಾಚ್ ಅವರ್ಸ್ನ ಇಲ್ಲಿ ತೋರಿಸ್ತಾರಂತೆ. ಈ ಪ್ರೊಸೆಸ್ ಆಗೋದಕ್ಕೆ ತುಂಬ ದಿನಗಳಾಗುತ್ತೆ. ಮತ್ತು ಯೂಟ್ಯೂಬ್ ಅನಾಲಿಟಿಕಲ್ಲಿ ನಾವೇನು ವಾಚ್ ಅವರ್ಸ್ ನೋಡ್ತೀವಿ ಅದಕ್ಕೂ ಇದಕ್ಕೂ ವೇರಿ ಇರುತ್ತೆ ಅಂತ ತಿಳಿಸಿದ್ದಾರೆ. ಅಂದರೆ ಅನಾಲಿಟಿಕಲ್ ನೋಡೋದಕ್ಕೂ ಇಲ್ಲಿ ಕ್ರೈಟೀರಿಯಾ ಬಾರಲ್ಲಿ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ ಅಂತ ಅವರೇ ಹೇಳಿದ್ದಾರೆ.
ಆದರೂ ಇಷ್ಟೊಂದು ಡಿಫ್ರೆನ್ಸಸ್ ಆದರೆ ತುಂಬಾ ಬೇಜಾರಾಗುತ್ತೆ. ಎಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ. ಈ ರೀತಿ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಮಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದುಬಿಡುತ್ತೆ. 2 ಇಯರ್ಸ್ ಆಗಿ ಯೂಟ್ಯೂಬ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ. ಯೂಟ್ಯೂಬ್ ಅವರು ಯಾಕೆ ಈ ರೀತಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈಗಂತೂ ಶಾರ್ಟ್ಸ್ ವೀಡಿಯೋಸ್ ಹಾಕಿದ್ರೆ ಶಾರ್ಟ್ಸ್ ಪ್ರಮೋಷನ್ ಮಾಡಿಕೊಡ್ತೀವಿ, ವ್ಯೂಸು ವಾಚ್ ಅವರ್ಸ್ ಮಾಡಿಕೊಡ್ತೀವಿ, ಅಮೌಂಟ್ ಸೆಂಡ್ ಮಾಡಿ ಅಂತ ಬರುತ್ತೆ. ಜನ ಯೂಟ್ಯೂಬ್ ಮಾಡಿ ದುಡ್ಡು ಮಾಡಬೇಕು ಅಂತ ಬಂದರೆ ಯೂಟ್ಯೂಬ್ ಅವರು ನಮ್ಮ ಹತ್ರನೇ ದುಡ್ಡು ಕೇಳ್ತಾ ಇದ್ದಾರೆ. ಈ ರೀತಿ ದುಡ್ಡು ಕೊಟ್ಟು ವ್ಯೂಸು ವಾಚ್ ಅವರ್ಸ್ ಮಾಡಿಕೊಂಡು ಯೂಟ್ಯೂಬರ್ಸ್ಗಳು ಬೆಳೀತಾ ಇದ್ದಾರೆ. ಈ ರೀತಿ ಅಡ್ಡದಾರಿ ಇಷ್ಟ ಇಲ್ಲದ ನಮ್ಮಂಥವರು ಯೂಟ್ಯೂಬ್ ಬಿಟ್ಟು ಹೋಗ್ತಿದ್ದಾರೆ. ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ ಅದನ್ನು ಮಾಡಿದವ್ರಿಗೆ ಗೊತ್ತು. ಅಷ್ಟು ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗದೆ ಯೂಟ್ಯೂಬ್ ಬಿಟ್ಟು ಹೋಗದೆ ಇನ್ನೇನು ಮಾಡ್ತಾರೆ, ತುಂಬ ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿರ್ತಾರೆ. ಆ ಒಂದು ಶ್ರಮದ ಪ್ರತಿಫಲ ಸಿಗಲಿಲ್ಲ ಅಂದಾಗ ಎಂಥವ್ರಿಗೆ ಆದರೂ ಮನಸ್ಸಿಗೆ ಬೇಜಾರಾಗೇ ಆಗುತ್ತೆ. ಯೂಟ್ಯೂಬ್ ಮಾಡೋರ ಟೈಮ್ಗೇನು ವ್ಯಾಲ್ಯೂನೇ ಇಲ್ವಾ? ನನಗೂ ಸಹ ವೀಡಿಯೋಸ್ ಮಾಡೋದೇ ಬೇಡ ಅಂತ ಅನಿಸುತ್ತೆ. 1 ವರ್ಷದಿಂದನೂ ಸಹ ಇದೇ ರೀತಿ ಅನ್ನಿಸ್ತಾ ಇದೆ. ನಾನು ಇಲ್ಲಿ ಬಂದು ಮೋಟಿವೇಶನ್ ವೀಡಿಯೋ ಮಾಡ್ತಾಯಿದ್ದೀನಿ, ಆದರೆ ನನಗೇ ಬೇಜಾರು ನಿರಾಸೆ ಆಗ್ತಾಯಿದೆ. ಆಗ ನನ್ನ ಮಗ ಹೇಳ್ತಾನೆ, ಅಮ್ಮ ನೀವು ನಿಮ್ಮ ಖುಷಿಗೆ ವೀಡಿಯೋಸ್ ಮಾಡಿ, ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಏನಾಯಿತು, ಅದನ್ನು ದುಡ್ಡು ತೊಗೊಂಡು ಏನು ಮಾಡ್ತೀರಾ ಅಂತ ನನ್ನ ಮಗ ನನ್ನನ್ನು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾನೆ. ನೆವರ್ ಗಿವ್ ಅಪ್ ಅಮ್ಮ ಅಂತ ಯಾವಾಗಲೂ ಅವನನ್ನು ಚೀರಪ್ ಮಾಡ್ತಾ ಇರ್ತಾನೆ. ನಾನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರುವಂತಹ ಸಬ್ಸ್ಕ್ರೈಬರ್ಗಳಿಗೋಸ್ಕರನೇ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ದರೆ ಯಾವತ್ತೋ ಯೂಟ್ಯೂಬ್ನ ಬಿಟ್ಬಿಡ್ತಾ ಇದ್ದೆ. ನಿಮಗೋಸ್ಕರ ಮಾತ್ರ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಈ ರೀತಿ ಅರ್ಧದಲ್ಲೇ ಯೂಟ್ಯೂಬ್ನ ಬಿಟ್ಟು ಹೋಗಿದ್ದಾರೆ. ಅವರಿಗೂ ಸಹ ನಾನು ಹೇಳೋದು ಒಂದೇ, ಯೂಟ್ಯೂಬ್ನಿಂದ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಯೂಟ್ಯೂಬರ್ಗಳಾಗಿ ನಾವು ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡೋಣ, ನಮ್ಮ ವೀಡಿಯೋಸ್ ಮೂಲಕ ಅವೇರ್ನೆಸ್ ಮೂಡಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.